ಬಹುಶಃ ಯಾವುದೇ ದೇಶದ ಒಬ್ಬ ಪ್ರಧಾನಿಗೆ ಪ್ರತಿಪಕ್ಷದ ನಾಯಕ ಅಥವಾ ಪ್ರತಿಪಕ್ಷದ ಒಂದು ಅಧ್ಯಕ್ಷ ಇಂಥ ಒಂದು ಶಬ್ದವನ್ನ ಬಳಸ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈ ಮನುಷ್ಯ ಸಂಬಂಧಗಳಿಗಿರಬಹುದಾದಂತ ರಾಜಕೀಯದ ಆಚೆಗಿನ ಒಂದು ಮಾನವೀಯ ಸಂಬಂಧ, ಸ್ನೇಹ, ವಿಶ್ವಾಸ, ನಮ್ಮ ದೇಶದ ಪರಂಪರೆ, ಒಂದು ಸಾಂವಿಧಾನಿಕ ಹುದ್ದೆಗೆ ಇರಬಹುದಾದಂತ ಗೌರವ ಮಲ್ಲಿಕಾರ್ಜುನ ಖರ್ಗೆ ಅಂತವರಿಗೆ ಅರ್ಥ ಆಗದೆ ಇದ್ರೆ ಇನ್ನು ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಅರ್ಥ ಆಗುದು ಹೇಗೆ? ಇದೇ ಮಾತನ್ನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರಿಗೆ ಬಿಜೆಪಿಯವರ ಇನ್ನೊಬ್ಬರು ಯಾರಾದ್ರೂ ಹೇಳಿದ್ದಿದ್ರೆ ನೀವು ಏನ್ ಮಾಡ್ತಿದ್ರಿ? ನಿಮ್ಮ ಮಗ ಪ್ರಿಯಾಂಕ ಖರ್ಗೆ ಅವರು ಯಾವ ರೀತಿ ಮಾತಾಡ್ತಾ ಇದ್ರು, ಯಾವ ರೀತಿ ಆಕ್ಷನ್ ಅನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇತ್ತು? ಮೋದಿ ಅವರು ಬಿಜೆಪಿ ಪ್ರಧಾನಿ ಅಲ್ಲ, ಮೋದಿ ಅವರು ಈ ದೇಶದ ಪ್ರಧಾನಿ, ಚುನಾಯಿತ ಸರ್ಕಾರದ ಪ್ರಧಾನಿ. ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನೀವು ಅವರನ್ನ ಭಯೋತ್ಪಾದಕರು ಅಂತ ಹೇಳುದು ಎಷ್ಟು ಕನಿಷ್ಠ ಮಟ್ಟದ್ದು, ಮತ್ತೆ ನಿಮ್ಮ ರಾಜಕೀಯ ಮುತ್ಸದ್ದಿತನಕ್ಕೆ, ನಿಮ್ಮ ಇಡೀದಾದಂತ ಹಿರಿಯತನಕ್ಕೆ ಇದು ಶೋಭೆ ತರುವಂತದ್ದ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ಗೂ ಮೊದಲೇ ಸೋತ ಒಂದು ಹತಾಶೆಯನ್ನ ಅನುಭವಿಸ್ತಾ ಇದೆಯೇ ಅನ್ನುವ ಪ್ರಶ್ನೆ ದೇಶಕ್ಕೆ ಈಗ ಕಾಡ್ತಾ ಇದೆ. ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಇನ್ನಿಲ್ಲದಂತೆ ವೈಯಕ್ತಿಕ ನಿಂದನೆ, ವೈಯಕ್ತಿಕ ಆರೋಪ ಮತ್ತು ಸಾಂವಿಧಾನಿಕ ಹುದ್ದೆಯನ್ನ, ಸ್ಥಾನವನ್ನ, ಆ ಸ್ಥಾನದ ಇತಿಮಿತಿಯನ್ನ, ಆ ಸ್ಥಾನಕ್ಕಿರುವ ಸಾಂವಿಧಾನಿಕ ಗೌರವವನ್ನ ಕನಿಷ್ಠ ಮಟ್ಟದಲ್ಲೂ ಕೂಡ ಕಾಪಾಡ್ತಾ ಇಲ್ಲ, ಗೌರವಿಸ್ತಾ ಇಲ್ಲ. ಅದನ್ನ ಎಡಗಾಲಲ್ಲಿ ತುಳಿದು ಸಂವಿಧಾನಕ್ಕೂ ಮತ್ತು ಈ ದೇಶದ ಸಾಂವಿಧಾನಿಕ ಹುದ್ದೆಗಳಿಗೆ ತೀವ್ರವಾದಂತ ಮುಜುಗರ ಮತ್ತು ಅವಮಾನವನ್ನ ಮಾಡ್ತಾ ಇದೆ. ಇದೇ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ರಾಷ್ಟ್ರಪತಿಗಳು ಬಂಗಾಲಕ್ಕೆ ಹೋದಾಗ ಯಾವ ರೀತಿ ಅವಮಾನ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಇದೇ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗದ ಒಂದು ಮಹಿಳೆಯಾಗಿ ಧೀರೋದ್ಧಾತ್ತ ತನ್ನ ಹೋರಾಟದ ಬದುಕಿನ ಒಂದು ಪ್ರತಿಫಲ ಅಥವಾ ಅದರ ಸಾಧನೆ ಸಾರ್ಥಕತೆಗೆ ಸಿಗಬೇಕಾದಂತ ರಾಷ್ಟ್ರೀಯ ಮನ್ನಣೆ ಅನ್ನುವ ರೀತಿಯಲ್ಲಿ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿಯಾಗಿ ಈ ದೇಶದ ಒಂದು ಪೀಠವನ್ನ ಅಲಂಕರಿಸಿದಾಗ ಇದೇ ಕಾಂಗ್ರೆಸ್ ಅವರನ್ನ, ಅವರ ಬಣ್ಣವನ್ನ ಮತ್ತು ಅವರ ರೂಪವನ್ನ, ಅವರ ಉಡುಪನ್ನ, ತೊಡುಪನ್ನ ವ್ಯಂಗ್ಯವಾಗಿ ಮತ್ತು ತೀರಾ ಕನಿಷ್ಠ ಮಟ್ಟದ ರೀತಿಯಲ್ಲಿ ಅವರನ್ನ ಅಗೌರವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈಗ ಮತ್ತೆ ನಮ್ಮ ದೇಶದ ಪ್ರಧಾನಿಗೆ ಹೊಸ ರೀತಿಯ ಸರ್ಟಿಫಿಕೇಟ್ ಅನ್ನ ಹಿರಿಯ ಕಾಂಗ್ರೆಸ್ಸಿಗ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಭಾರತದ ಪ್ರಧಾನಿ ಮೋದಿ ಒಬ್ಬ ಭಯೋತ್ಪಾದಕ, ಮೋದಿ ಇಸ್ ದ ಟೆರರಿಸ್ಟ್. ಇಡೀ ದೇಶದಲ್ಲಿ ಈಗ ಹಲ್ಚಲ್ ಆಗ್ತಾ ಇದೆ. ತಮಿಳುನಾಡಿನ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆಯುವ ಈ ಮಟ್ಟಕ್ಕೆ ಖರ್ಗೆಯವರು ಇಳಿದದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ 10 ನಿಮಿಷದಲ್ಲಿ ಇಡೀ ದೇಶಾದ್ಯಂತ ಆಕ್ರೋಶದ ಭುಗಿಲೆದ್ದಿತು. ಅದನ್ನ ಗಮನಿಸಿದಂತ ಹಿರಿಯ ರಾಜಕೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ 10 ನಿಮಿಷದಲ್ಲಿ ಅದಕ್ಕೆ ರಿಜಾಯಿಂಡರ್ ಅನ್ನ ಕೊಟ್ರು. ನಾನು ಹೇಳಿದ್ದು ಹಾಗಲ್ಲ, ಹೇಳುವುದೆಲ್ಲವನ್ನೂ ಹೇಳುತ್ತೀರಿ, ಮಾಡುವ ಕೆಲಸವನ್ನೆಲ್ಲ ಮಾಡ್ತೀರಿ, ಯಾವ್ಯಾವ ಹೊಸ ಶಬ್ದವನ್ನ ಟಂಕಿಸಬಹುದೋ ಅದನ್ನೆಲ್ಲ ಟಂಕಿಸ್ತೀರಿ, ಕೊನೆಗೆ ವಿಷಾದವನ್ನ ವ್ಯಕ್ತಪಡಿಸ್ತೀರಿ. ಇದು ನಿಮ್ಮ ಹಣೆ ಬರಹ, ನಿಮ್ಮ ಜಾಯಮಾನ, ನಿಮ್ಮ ಪರಂಪರೆ. RSS, ಬಿಜೆಪಿ ವಿಷದ ಸರ್ಪ. ಮುಸ್ಲಿಂ ಬಂಧುಗಳೇ, ನಮಾಜ್ ಮಾಡುವುದನ್ನ ಬಿಟ್ಟು ಚಿಂತೆ ಇಲ್ಲ, ಅದನ್ನ ಹೊಡೆಯಿರಿ, ಸಾಯಿಸಿ ಅಂತ ಹೇಳಿದ್ರಿ, ಮತ್ತೆ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ರಿ. ಇವತ್ತು ಬಹುಶಃ ಯಾವುದೇ ದೇಶದ ಒಬ್ಬ ಪ್ರಧಾನಿಗೆ ಪ್ರತಿಪಕ್ಷದ ನಾಯಕ ಅಥವಾ ಪ್ರತಿಪಕ್ಷದ ಒಂದು ಅಧ್ಯಕ್ಷ ಇಂಥ ಒಂದು ಶಬ್ದವನ್ನ ಬಳಸ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಅವರು ರಿಜಾಯಿಂಡರ್ ಕೊಟ್ಟಿರಬಹುದು, ಅಥವಾ ನಾನು ಹೇಳಿದ್ದ ಹಾಗಲ್ಲ ಅಂತ ಹೇಳಿರ್ಬಹುದು, ಏನೇ ಹೇಳಿರ್ಬಹುದು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳಿದ್ದೇ ಇರುವ ಕಾರಣಕ್ಕಾಗಿನೇ ಇವತ್ತು ದೇಶದ ಬಹುತೇಕ ಜನರಿಂದ
ಕಾಂಗ್ರೆಸ್ ದೂರ ಆಗ್ತಾ ಇದೆಯೇನೋ ಅನ್ನುವಂತ ಪ್ರಶ್ನೆಗೆ ಅದೇ ಸರಿ ಅನ್ನುವಂತ ಉತ್ತರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಘಟನೆ ಏನು? ಖರ್ಗೆ ಅವರು ಏನು ಹೇಳಿದ್ರು? ಖರ್ಗೆ ಅವರು ಅದಕ್ಕೆ ಯಾವ ರೀತಿ ರಿಜಾಯಿಂಡರ್ ಕೊಟ್ರು? ತಮಿಳುನಾಡಿನ ರಾಜಕೀಯದ ಒಟ್ಟು ನೆಲೆಯಲ್ಲಿ ಖರ್ಗೆಯವರ ಈ ಕೊನೆ ದಿನದ ಪ್ರಚಾರದ ಹೊತ್ನಲ್ಲಿ ನಡೆದಂತ ಈ ವಿದ್ಯಮಾನ ಭಾರತದ ಪ್ರಧಾನಿಯನ್ನೇ ಟೆರರಿಸ್ಟ್ ಅಂತ ಕರೆಯುವಂತ ಉದ್ದಟತನಕ್ಕೆ ಸಿಗಬಹುದಾದಂತ ಪ್ರತಿಕ್ರಿಯೆ ಏನು? ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ತಮಿಳುನಾಡಲ್ಲಿ ಪ್ರಚಾರದ ಒಂದು ಹೊತ್ತಲ್ಲಿ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವರನ್ನ ಟೆರರಿಸ್ಟ್ ಅಂತ ಕರೆದ್ರು. ಅವ್ರು ಏನು ಹೇಳಿದ್ರು ಅನ್ನುವ ವಿಡಿಯೋದ ಒಂದು ತುಣುಕನ್ನು ನಿಮಗೆ ತೋರಿಸ್ತೇವೆ, ನೋಡಿ. How can they join with Modi, who is a terrorist and who won't believe in equality? His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. The Congress DMK alliance will continue to deliver welfare, inclusive growth, quality education and accessible health care. ನೋಡಿದ್ರಲ್ಲ, ಬಹಳ ಸ್ಪಷ್ಟವಾಗಿ ಮೋದಿ ಇಸ್ ದ ಟೆರರಿಸ್ಟ್. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ತೊದಲುವಿಕೆ ಇಲ್ಲ, ಅಥವಾ ಯಾವುದೇ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿದ್ದೀರಿ. ಪತ್ರಕರ್ತರಿಗೆ ಇದನ್ನು ಕೇಳಿ 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 ಬಹುಶಃ ವಾಕರಿಕೆ ಬಂದೋಗಿದೆ. ಇವರು ಆಡುವುದನ್ನೆಲ್ಲ ಆಡ್ಬಿಡ್ತಾರೆ, ಆಮೇಲೆ ಅದಕ್ಕೆ ರಿಬೌನ್ಸ್ ಜನ ಕೊಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಪತ್ರಕರ್ತರ ಮೇಲೆ ನೀವು ತಪ್ಪಾಗಿ ಅರ್ಥೈಸ್ಕೊಂಡಿದ್ರಿ. ಏನು ಮಣ್ಣಂಗಟ್ಟಿ ತಪ್ಪು? ಈಗೆಲ್ಲ ಬರ್ದು ಗಿರ್ದು ನಾಳೆ ಪತ್ರಿಕೆ ಆ ಪ್ರಶ್ನೆನೇ ಇಲ್ಲ. ಅಲ್ಲೇ ತಕ್ಷಣಕ್ಕೆ ನಿಮ್ಮ ಮಾತು ರೆಕಾರ್ಡ್ ಆಗತ್ತೆ, ಲೈವ್ ಆಗ್ತದೆ. ಅದರಲ್ಲಿ ಯಾವ ಪತ್ರಕರ್ತನೂ ಕೈ ಆಡಿಸುವ ಪ್ರಶ್ನೆ ಇಲ್ಲ, ಅದನ್ನು ಎಡಿಟ್ ಮಾಡುವ ಪ್ರಶ್ನೆ ಇಲ್ಲ, ಅಥವಾ ಅದನ್ನು ಕಂಪೈಲ್ ಮಾಡುವ ಪ್ರಶ್ನೆನೂ ಇಲ್ಲ. ನೇರ. ಹಾಗಾಗಿ ಮಾತನ್ನ ತಪ್ಪಾಗಿ ಅರಿಸ್ಕೈಸ್ಕೊಳ್ಳಲಾಗಿದೆ ಅನ್ನೋದಕ್ಕೆ ನೀವು ಹಾಗಾದ್ರೆ ಇನ್ನು ಮುಂದೆ ಮಾತಾಡುವುದರ ಜೊತೆಗೆ ಒಂದು ಅರ್ಥ ವಿವರಣೆಯನ್ನ ಕೊಡುವ ಪರ್ಯಾಯ ವ್ಯವಸ್ಥೆಯನ್ನು ಇಟ್ಕೋಬೇಕು. ನಾನು ಈ ಮಾತಾಡಿದ್ದು ಈ ಕಾರಣಕ್ಕಾಗಿ, ನಾನು ಈ ಮಾತಾಡಿದ್ದು ಈ ಅರ್ಥದಲ್ಲಿ ಅನ್ನುವಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ಖರ್ಗೆಯವರ 5-5.5 ದಶಕದ ರಾಜಕಾರಣವನ್ನ ಗಮನಿಸಿದರೆ ಅವರ ಇಡೀ ಜೀವನದಲ್ಲಿ ಅವರು ಯಾರಿಗೂ ಈ ರೀತಿಯಲ್ಲಿ ದಬಾಯಿಸಿದ್ದನ್ನಾಗಲಿ, ಮಾತಾಡಿದ್ದನ್ನಾಗಲಿ, ವಿಷದ ಸರ್ಪ ಅಥವಾ ಈಗ ಹೇಳಿದ ಹಾಗೆ ಟೆರರಿಸ್ಟ್ ಈ ರೀತಿಯ ಮಾತನ್ನ ಆಡುವುದು ಅವರ ಜಾಯಮಾನ ಅಲ್ಲ. ಹಾಗಾದ್ರೆ ಸೋಲಿನ ಹತಾಶೆ, ಯಾವುದೇ ರೀತಿಯಲ್ಲೂ ಮತ್ತೆ ಪುನರುತ್ಥಾನದ ಕನಸು ಕಾಣುವ ಸ್ಥಿತಿಯಲ್ಲೇ ಇಲ್ಲದೆ ಇದ್ದಂತ ಕಾಂಗ್ರೆಸ್ಸಿನ ವರ್ತಮಾನದ ಸ್ಥಿತಿ, ಪಂಚರಾಜ್ಯ ಚುನಾವಣೆಗಳಲ್ಲಿ ಬಹುಶಃ ಸೆಣಸುವ ಮೊದಲೇ ಸೋತಿರುವಂತ ಲಕ್ಷಣವನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಂಡಂತ ಸ್ಥಿತಿಗತಿಯ ಇದು. ಅದರ ಹತಾಶಯ ಇಲ್ಲದೆ ಇದ್ರೆ ಒಂದು ತನ್ನ ಜೀವನದ ರಾಜಕಾರಣದ ಸಂಧಿಯಲ್ಲಿರುವ ಹೊತ್ತಲ್ಲಿ ಈ ರೀತಿಯ ಮಾತಾಡಲಿಕ್ಕೆ ಅವರಿಗೆ ಹೇಗೆ ಮನಸ್ಸು ಬರ್ತದೆ? ಇತ್ತೀಚೆಗೆ RSS ಮತ್ತು ಬಿಜೆಪಿ ವಿಷದ ಸರ್ಪ ಅದನ್ನ ಹೊಡೆದರು ಕೊಲ್ಲಿ ಅಂತ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಗಮನಿಸಿಯೂ ಕೂಡ ಮೊನ್ನೆ ಸಂಸತ್ ಭವನದ ಆವರಣದಲ್ಲಿ ಎಷ್ಟು ಮುದ್ದಾಗಿ, ಎಷ್ಟು ಚಂದವಾಗಿ, ಯಾವುದೇ ರೀತಿಯ ವೈಷಮ್ಯವೂ ಇಲ್ಲ ಅನ್ನುವ ರೀತಿಯಲ್ಲಿ ಮೋದಿಯವರು ಖರ್ಗೆ ಅವರೊಟ್ಟಿಗೆ ಉಭಯ ಕುಶಲೋಪರಿಯನ್ನ ಮಾಡಿದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು. ಅದೇ ಕರ್ನಾಟಕಕ್ಕೆ ಬಂದಾಗ ಸಿದ್ದರಾಮಯ್ಯನವರೊಟ್ಟಿಗೆ ಮೋದಿ ಅವರು ವರ್ತಿಸಿದ ವರ್ತನೆ ಇದು ಕೂಡ ಅರ್ಥ ಆಗುವುದಿಲ್ವಾ? ಈ ಮನುಷ್ಯ ಸಂಬಂಧಗಳಿಗಿರಬಹುದಾದಂತ ರಾಜಕೀಯದ ಆಚೆಗಿನ ಒಂದು ಮಾನವೀಯ ಸಂಬಂಧ, ಸ್ನೇಹ, ವಿಶ್ವಾಸ, ನಮ್ಮ ದೇಶದ ಪರಂಪರೆ, ಒಂದು ಸಾಂವಿಧಾನಿಕ ಹುದ್ದೆಗೆ ಇರಬಹುದಾದಂತ ಗೌರವ ಮಲ್ಲಿಕಾರ್ಜುನ ಖರ್ಗೆ ಅಂತವರಿಗೆ ಅರ್ಥ ಆಗದೆ ಇದ್ರೆ ಇನ್ನು ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಅರ್ಥ ಆಗುವುದು ಹೇಗೆ? ಮೋದಿಯವರು ಭಯೋತ್ಪಾದಕರಾಗುವುದಾದ್ರೂ ಹೇಗೆ? ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನವಾದದ್ದೇ ಮೋದಿಯವರ ತಪ್ಪೇನು? 32ಕ್ಕೂ ಹೆಚ್ಚು ಭಾರತಕ್ಕೆ ಬೇಕಾದಂತ ನೊಟೋರಿಯಸ್ ರಕ್ತ ಪಿಪಾಸು
ಪಾಕಿಸ್ತಾನ ಮೂಲದ ಭಯೋತ್ಪಾದಕರನ್ನ ಚೆಂಡಾಡಲಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಏನು ಮಾಡಿದ್ದೇವೆ ಅನ್ನೋದನ್ನ ಇಡೀ ಪ್ರಪಂಚ ಕಣ್ಣಾರೆ ಕಂಡಿದೆ. ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಯಾವುದನ್ನು ಮಾಡಿಲ್ಲ. ಒಂದೇ ಒಂದು ಆಡಿದ ಮಾತನ್ನ ತಪ್ಪಿ ನಮ್ಮ ಹಡಗಿಗೆ ಗುಂಡೊಡೆದ ಕಾರಣಕ್ಕಾಗಿ ಇರಾನಿಗೆ ಯಾವ ರೀತಿ ಭಾರತ ಪನಿಷ್ ಮಾಡಿತು. 10ಕ್ಕೂ ಹೆಚ್ಚು ಹಡಗನ್ನ ಇವತ್ತು ಇರಾನ್ ಅತ್ಯಂತ ಗೌರವದಿಂದ ಬಿಟ್ಟುಕೊಡುವಂತ ವ್ಯವಸ್ಥೆಯನ್ನ ಭಾರತ ಮಾಡಿತ್ತು. ಇದು ಮೋದಿ ಟೆರರಿಸ್ಟ್ ಆಗ್ಬೇಕಾ? ಇದನ್ನೆಲ್ಲ ಮಾಡಿ 370 ಅಬ್ರೋಗೇಟ್ ಮಾಡಿ ಇವತ್ತು ಕಾಶ್ಮೀರವನ್ನ ಅಭಿವೃದ್ಧಿಯ ಪರ್ವಕ್ಕೆ ಮುಖ ಮಾಡಿ ನಿಲ್ಲಿಸಿದ್ದು. ಭಯೋತ್ಪಾದಕರ ಅಟ್ಟಹಾಸಕ್ಕೆ ಅಲ್ಲಿ ಜಮ್ಮು ಕಾಶ್ಮೀರದ ಸಾಮಾನ್ಯರು ಪ್ರತಿ ಕ್ಷಣ ತಮ್ಮ ಜೀವವನ್ನ ಒತ್ತೆ ಕೊಟ್ಟು ಮಾರಣ ಹೋಮಕ್ಕೆ ತುತ್ತಾಗ್ತಾ ಇದ್ರಲ್ಲ, ಅದನ್ನ ತಪ್ಪಿಸಿದ್ದಕ್ಕಾಗಿ ಭಯೋತ್ಪಾದಕರು ಅಂದ್ರ ನೀವು. ಆಮೇಲೆ ನೀವು ವಿವರಣೆ ಕೊಡ್ತೀರಿ, ನಾನು ಹೇಳಿದ್ದು ಹಾಗಲ್ಲ, ಅವರು ಹೆದರಿಸ್ತಾರೆ ರಾಜಕೀಯ ಪಕ್ಷಗಳನ್ನ. ಸಿಬಿಐ, ಸಿಬಿಸಿ, ಇಡಿ, ಇನ್ಕಮ್ ಟ್ಯಾಕ್ಸ್ ಇವೆಲ್ಲವನ್ನ ಇಟ್ಕೊಂಡು ಅವ್ರು ಹೆದರಿಸ್ತಾರೆ. ಟೆರರೈಸಿಂಗ್, ಟೆರರಿಸ್ಟ್ ಅಂತ ಹೇಳುವಾಗ ಯಾರು ನಿಮಗೆ ಪ್ರಾಂಪ್ಟಿಂಗ್ ಮಾಡಿಲ್ಲ. ಅದಕ್ಕೆ ಸಮಜಾಯಿಷಿ ಕೊಡುವಾಗ ಟೆರರೈಸಿಂಗ್ ಅಂತ ಹೇಳಲಿಕ್ಕೆ ನಿಮ್ಮ ಬೆನ್ನಿಂದೆ ಕೂತ್ಕೊಂಡ ಒಬ್ಬ ಮನುಷ್ಯ ನಿಮಗೆ ಹೇಳ್ಕೊಡ್ಬೇಕಾಗತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಮೋದಿ ಭಯೋತ್ಪಾದಕ ಅಂತ ಹೇಳ್ಬೇಕಾದ್ರೆ ಒಂದು ನೈತಿಕ ಪ್ರಜ್ಞೆ ಕಾಡ್ಬೇಡುವ? ಇದೇ ನಿಮ್ಮ ಅಧಿಕಾರದ ಅವಧಿಯಲ್ಲಿ UPA ಗವರ್ಮೆಂಟ್ ಅಲ್ಲಿ 26/11 ಘಟನೆ ಏನಾಯ್ತು, ಅದಕ್ಕೆ ಪ್ರತಿಕಾರವನ್ನ ತೆಗೆದುಕೊಳ್ಳಿಕ್ಕೆ ಹೊರಟಾಗ ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನೋದನ್ನ ನಿಮ್ಮದೇ ಪಕ್ಷದ ವಿತ್ತ ಮತ್ತು ಗೃಹ ಸಚಿವರಾಗಿದ್ದಂತ ಚಿದಂಬರಂ ಅವರು ಕೊಟ್ಟಂತ ಹೇಳಿಕೆ ನಿಮಗೆ ಮರೆತಿರಲಾರದು ಅಂತ ಅಂದ್ಕೊಳ್ತೇನೆ. ಯಾಸಿನ್ ಮಲಿಕ್ 90ರ ದಶಕದ ಇಡೀ ಕಾಶ್ಮೀರದ ಪಂಡಿತರ ಮಾರಣ ಹೋಮದ ಪ್ರಧಾನ ರೂವಾರಿ, ಭಯೋತ್ಪಾದಕ, ರಕ್ತ ಪಿಪಾಸು, ಅಂಥವನನ್ನ ನಿಮ್ಮದೇ UPA ಗವರ್ಮೆಂಟ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಕಚೇರಿಗೆ ರೆಡ್ ಕಾರ್ಪೆಟ್ ಹಾಸಿ ಶೇಕ್ ಹ್ಯಾಂಡ್ ಮಾಡಿದ್ರು. ಅದೇ ಮೋದಿ ಬಂದ ಮೇಲೆ ಅವನನ್ನು ಒದ್ದು ಜೈಲಿಗೆ ಹಾಕಿದ್ರು. ಯಾರು? ಭಯೋತ್ಪಾದಕರು. ಆಮೇಲೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತ ಪ್ರಧಾನಿಯನ್ನ ಈ ರೀತಿ ಶಬ್ದದಲ್ಲಿ ವಿಷದ ಹಾವು ಅಂದ್ರೆ ಅವತ್ತು, ಆಮೇಲೆ ಇವತ್ತು ನೇರ ಟೆರರಿಸ್ಟ್ ಅಂತಿರಲ್ಲ. ಇದೇ ಮಾತನ್ನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರಿಗೆ ಬಿಜೆಪಿಯವರ ಇನ್ನೊಬ್ಬರು ಯಾರಾದರೂ ಹೇಳಿದ್ದಿದ್ರೆ ನೀವು ಏನ್ ಮಾಡ್ತಿದ್ರಿ? ನಿಮ್ಮ ಮಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ಮಗ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಮಾತಾಡ್ತಾ ಇದ್ರು, ಯಾವ ರೀತಿ ಆಕ್ಷನ್ ಅನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇತ್ತು? ಇದು ಸಂವಿಧಾನ ವಿರೋಧಿ ಅಲ್ವೇ? ಇದು ಕಾನೂನು ಬಾಹಿರ ಅಲ್ವೇ? ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತ ಒಬ್ಬ ಮನುಷ್ಯ ಪಕ್ಷದ ಪ್ರತಿನಿಧಿ ಅಲ್ಲ, 140 ಕೋಟಿ ಜನರ ಪ್ರತಿನಿಧಿ. ಮೋದಿ ಅವರು ಬಿಜೆಪಿ ಪ್ರಧಾನಿ ಅಲ್ಲ, ಮೋದಿ ಅವರು ಈ ದೇಶದ ಪ್ರಧಾನಿ, ಚುನಾಯಿತ ಸರ್ಕಾರದ ಪ್ರಧಾನಿ. ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನೀವು ಅವರನ್ನ ಭಯೋತ್ಪಾದಕರು ಅಂತ ಹೇಳುವುದು ಎಷ್ಟು ಕನಿಷ್ಠ ಮಟ್ಟದ್ದು. ಮತ್ತೆ ನಿಮ್ಮ ರಾಜಕೀಯ ಮುತ್ಸದ್ದಿತನಕ್ಕೆ, ನಿಮ್ಮ ಇಡೀದಾದಂತ ಹಿರಿಯತನಕ್ಕೆ ಇದು ಶೋಭೆ ತರುವಂತದ್ದ? ಯೋಚನೆ ಮಾಡಿ. ನೀವು ಯಾವತ್ತೂ ಯಾರನ್ನು ಈ ರೀತಿ ಕರೆದದ್ದನ್ನ ನಾವು ಗಮನಿಸಿರ್ಲಿಲ್ಲ ನಮ್ಮ ಪತ್ರಿಕೋದ್ಯಮದ ಸುದೀರ್ಘವಾದ ಅವಧಿಯಲ್ಲಿ. ಇತ್ತೀಚೆಗೆ ಸಂಧ್ಯೆಯಲ್ಲಿ ಇನ್ನೇನು ನೀವು ರಾಜಕಾರಣದಿಂದ ಮುಕ್ತಿ ಪಡಿತೀರಿ, ವಿದಾಯ ಹೇಳ್ತೀರಿ ಅನ್ನುವ ಹೊತ್ತಿನಲ್ಲಿ ಸರ್ವನಾಮ ಮಸಿನುಂಗಿತು ಅನ್ನುವ ಹಾಗೆ ನೀವು ಈ ರೀತಿಯೆಲ್ಲ ಮಾತಾಡುವ ಮೂಲಕ ನಿಮ್ಮ ಇಡೀ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆಯನ್ನ ಅಂಟಿಸ್ಕೊಳ್ತೀರಿ ಅಂತ ಪ್ರಾಯಶಃ ನಿಮ್ಮ ವಿರೋಧಿಗಳೂ ಬಯಸಿರ್ಲಿಲ್ಲ. ಇದನ್ನ ಅಪೇಕ್ಷೆಯನ್ನೂ ಮಾಡಿರ್ಲಿಲ್ಲ. ಭಯೋತ್ಪಾದಕ ಚಟುವಟಿಕೆಗಳು ಯಾವ ಗವರ್ಮೆಂಟ್ ಅಲ್ಲಿ ಜಾಸ್ತಿ ನಡೆದಿದ್ದಾವೆ? 12 ವರ್ಷದಲ್ಲಿ ಎಷ್ಟು ಭಯೋತ್ಪಾದಕ ಚಟುವಟಿಕೆಗಳು ನಡೆದಿದ್ದಾವೆ? ಎಷ್ಟು ಅಟ್ಯಾಕ್ಗಳು ನಡೆದಿದ್ದಾವೆ? ನಡೆದ ಅಟ್ಯಾಕ್ಗಳಿಗೆ ಎಷ್ಟು ಪ್ರತಿಕಾರವನ್ನ, ಪ್ರತ್ಯುತ್ತರವನ್ನ ಮೋದಿ ಗವರ್ಮೆಂಟ್ ಕೊಟ್ಟಿದೆ? ಹೇಳಿ ಖರ್ಗೆ ಅವರೇ, ಯಾವ ನೆಲೆಯಲ್ಲಿ ನೀವು ಅವರನ್ನ ಅಪ್ಪಿತಪ್ಪಿ ಆದರೂ ಟೆರರಿಸ್ಟ್ ಅಂತ ಶಬ್ದವನ್ನ ಪ್ರಧಾನಿಗೆ ನೀವು ಬಳಸಿದ್ರಿ? ಅದನ್ನ ನೀವು ಯಾವ ಕಾರಣಕ್ಕೂ ಸಮರ್ಥಿಸಲಾರ್ರಿ. ಇಡಿ ಅದು ಇದು ಎಲ್ಲ ಹೇಳ್ತಿರಲ್ಲ, 59-60 ವರ್ಷ ಆಳದಂತ ಕಾಂಗ್ರೆಸ್ ಈ ಸಾಂವಿಧಾನಿಕ ಸಂಸ್ಥೆಗಳನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡಿದೆ, ರಾಷ್ಟ್ರಪತಿ ಭವನವನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಂಡಿದೆ ಲೆಕ್ಕ ಕೊಡ್ಬೇಕಾ? ಬಂಗಾಲದಲ್ಲಿ ಈ ರೀತಿಯ ಜನರ ಮಾರಣ ಹೋಮ, ಕಾನೂನಿನ ಭಂಗ
ದೊಂಬಿ ನಿರೀಕ್ಷೆಗೆ ಮೀರಿ ನಡೀತಾ ಇದೆ. ಆದರೂ ಇವತ್ತು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದೇ ತಮ್ಮ ಸರ್ಕಾರ ಇದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಸಾಮಾನ್ಯ ಕೂಡ ಊಹಿಸಬಲ್ಲ. ಮೋದಿಯವರನ್ನ ಭಯೋತ್ಪಾದಕ ಅಂತ ಕರೆಯುವ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಳಿತಾರೆ ಅಂತ ಅನ್ನೋದನ್ನ ಈಗಲೂ ನಂಬಲಿಕ್ಕಾಗ್ತಾ ಇಲ್ಲ. ಇದು ದುರಂತ. ಇದು ಪ್ರಧಾನಿಯನ್ನ ಅದು ಮೋದಿ ಅವರು ಇರ್ಬೋದು, ನಾಳೆ ರಾಹುಲ್ ಗಾಂಧಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮಗದೊಬ್ರು ಇರ್ಬೋದು, ಯಾರೇ ಇರ್ಲಿ, ಪ್ರಧಾನಿಯ ಹುದ್ದೆಯಲ್ಲಿದ್ದವರನ್ನ ಭಯೋತ್ಪಾದಕ ಅಂತ ಈ ದೇಶದ ಪ್ರತಿಪಕ್ಷದ ಅಧ್ಯಕ್ಷರು ಕರೆತಾರೆ ಅಂತಂದ್ರೆ ಇದಕ್ಕಿಂತ ಇನ್ನೊಂದು ದುರಂತ, ಇದಕ್ಕಿಂತ ಇನ್ನೊಂದು ದೌರ್ಭಾಗ್ಯ ಯಾವ ದೇಶಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಫಾರ್ಚುನೇಟ್ ಇದು. ನೀವು ಕೊನೆಗೆ ನಾನು ಹೇಳಿದ್ದು ಹಾಗಲ್ಲ, ಮೋದಿ ಹೆದರಿಸ್ತಾರೆ ಅಂತ ಹೇಳಿ 10 ನಿಮಿಷದ ನಂತರ ಹೇಳಿದ್ರಿ. ಆದರೆ ಯಾಕೂಬ್ ಮೆನನ್ ಭಯೋತ್ಪಾದಕ, ಯಾವ ರೀತಿ ಭಯೋತ್ಪಾದಕ ಯಾಕೂಬ್ ಮೆನನ್ ನೆನಪು ಮಾಡ್ಕೊಳ್ಳಿ. ಅಂತವನನ್ನ ನೇಣಿಗೆ ಹಾಕಿದಾಗ ಕಣ್ಣೀರಿಟ್ಟದ್ದು ಇದೇ ಕಾಂಗ್ರೆಸ್. ಯಾರನ್ನ ಭಯೋತ್ಪಾದಕ ಅಂತೀರಿ? RSS, ಬಿಜೆಪಿ ಹೆಣ್ಣು ಮಕ್ಕಳನ್ನ 2ನೇ ದರ್ಜೆ ಹೆಣ್ಮಕ್ಕಳಿಗೆ ಸ್ಥಾನಮಾನ ಗೌರವ ಕೊಡ್ತಾ ಇಲ್ಲ, ಅದು ಮನುವಾದ ಅಂತ ಹೇಳ್ತಿರಲ್ಲ. ನಿಮ್ಮದೇ ಪಪ್ಪು ಯಾದವ್ ಕಾಂಗ್ರೆಸ್ ಮುಖಂಡ ಹೇಳಿದ ಒಂದು ಮಾತನ್ನ ಇಲ್ಲಿ ಕೋಟ್ ಮಾಡ್ತೇನೆ. ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು. 90% ಮಹಿಳೆಯರ ರಾಜಕೀಯ ಜೀವನ ಬೆಡ್ರೂಮ್ ನಿಂದ ಆರಂಭವಾಗುತ್ತದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಇದರ ಅರ್ಥ ಏನು? ಹೆಣ್ಮಕ್ಳನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಕಾಂಗ್ರೆಸ್ ಹೇಳಿ? ಬುಡಕಟ್ಟು ಜನಾಂಗದ ಆ ಇಡೀ ಜನಾಂಗದ ಆತ್ಮವಿಶ್ವಾಸದ ಪ್ರಾತಿನಿಧಿಕ ರೂಪ ಮತ್ತು ಸ್ವರೂಪವಾಗಿ ಇದೇ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಏರಿದಾಗ ನಿಮ್ಮ ಪಕ್ಷ ಅವರನ್ನ ಯಾವ ರೀತಿ ಗಮನಿಸಿತು, ಯಾವ ರೀತಿ ಗೌರವಿಸಿತು, ಯಾವ ರೀತಿ ವ್ಯಂಗ್ಯ ಮಾಡಿತು? ಇದು ಮಹಿಳೆಯರಿಗೆ ಕೊಡುವ ಮಾನ ಸಮ್ಮಾನದ ತರೀಕ ಏನು? ಪಪ್ಪು ಯಾದವನ ಈ ಮಾತಿಗೆ ಇದೇ ಬಿಜೆಪಿ ಅವರು ಹೇಳಿದ್ದಿದ್ರೆ ಏನ್ ಹೇಳ್ತಿದ್ರಿ ತಾವು? 90% ಮಹಿಳೆಯರ ರಾಜಕೀಯ ಜೀವನ ಬೆಡ್ರೂಮ್ ನಿಂದ ಆರಂಭವಾಗುತ್ತದೆ. ಇಂಥ ಡರ್ಟಿ ಹೊಲಸು ಪಪ್ಪು ಯಾದವ್ಗೇನು ತಾಯಿ ಇಲ್ವಾ, ಸಹೋದರಿ ಇಲ್ವಾ, ಹೆಣ್ಮಕ್ಳಿಲ್ವಾ? ಇಡೀ ಸ್ತ್ರೀ ಕುಲವನ್ನ, ರಾಜಕೀಯಕ್ಕೆ ಬರುವಂತ ಇಡೀ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಚಾರಿತ್ರಿಕ ಹನನ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಡುವುದೊಂದು, ಮಾಡುವುದೊಂದು, ಹೇಳುವುದಿನ್ನೊಂದು. ಸೋಲಿನ ಜಳ, ಜನ ತಿರಸ್ಕರಿಸ್ತಾ ಇರುವಂತ ರೀತಿ, ಮಹಿಳೆಯರ ಬಗ್ಗೆ ಅಷ್ಟು ಗೌರವ ಇದ್ದಿದ್ರೆ 33% ಮಹಿಳಾ ಮೀಸಲಾತಿಯನ್ನ ಆ ರೀತಿಯಲ್ಲಿ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ರಿ? ವಿನಾಶಕಾಲೇ ವಿಪರೀತ ಬುದ್ಧಿ. ಇದರಾಚೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೋದಿಯವರ ಮೇಲೆ ವೈಯಕ್ತಿಕವಾದಂತ ದಾಳಿ ಮಾಡುವ ರೀತಿಗೆ ಅವರ ತಾಯಿಯನ್ನೂ ಬಿಟ್ಟಿಲ್ಲ, ಅವರ ಪತ್ನಿಯನ್ನೂ ಬಿಟ್ಟಿಲ್ಲ, ಮಾಜಿ ಪತ್ನಿ, ಅವರ ಕುಟುಂಬವನ್ನೂ ಬಿಟ್ಟಿಲ್ಲ. ಆದರೆ ನಿಮ್ಮೆಲ್ಲರ ಈ ರೀತಿಯ ಬೊಗಳುವಿಕೆಯನ್ನ, ತೆಗಳುವಿಕೆಯನ್ನ, ಹೀಗಳುವಿಕೆಯನ್ನ, ಅಸಂವಿಧಾನಿಕವಾದಂತ ಶಬ್ದವನ್ನ ಬಳಸುವುದನ್ನ ಇಡೀಯದಾಗಿ ಸ್ವೀಕರಿಸಿ ಅದೆಲ್ಲವನ್ನ ನುಂಗಿಕೊಂಡು ಇವತ್ತು ವಿಷಕಂಠನಾಗಿ ನಿಂತಂತ ಮೋದಿ ವಿಶ್ವವನ್ನೇ ಆಳ್ತಾ ಇದ್ದಾರೆ. ಭಾರತದ ಇಡೀ ಜನಸ್ತೋಮ ಅವರ ಪರವಾಗಿ ನಿಂತಿದೆ. ನಿಮ್ಮ ಹತಾಶೆಯ, ಸೋಲಿನ ಮತ್ತು ಅಧಿಕಾರ ರಹಿತ ಈ ಪರ್ವಕಾಲ ಇದೆಯಲ್ಲ, ಅಧಿಕಾರ ಇಲ್ಲದೆ ಇದ್ರೆ ಕಾಂಗ್ರೆಸ್ ಯಾವ ರೀತಿ ಎಲ್ಲ ವರ್ತಿಸಬಹುದು ಅನ್ನೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿವಶಿತ ಹೇಳಿಕೆ ಇದೆಯಲ್ಲ, ಅದು ಒಂದು ಜ್ವಲಂತವಾದ ಉದಾಹರಣೆ. ಆದರೆ ಅದು ಅತ್ಯಂತ ಅಸಹ್ಯಕರವಾದಂತ ಉದಾಹರಣೆ. ನಮಸ್ತೆ.